ಈ ಜೆಂಡು ಬಾಂಬ್ ತರ್ತೀನಿ ಅಂತ ಹೇಳಿ ಹೋದ್ರಿತ್ತು, ಎಲ್ಲಿ ಹೋದ್ಲೋ ಏನೋ. ಹಾಳಾಗಿ ತಲೆನೋ ಅಂತೂ ಸಿಡಿತಾ ಇದೆ. ಓ, ನಿನ್ನ ಕೈಲಿ ಕೊಟ್ಟು ಕಳ್ಸಿದ್ಲಾ? ಹೇಳಿದ ಒಂದು ಕೆಲಸನೂ ನೆಟ್ಟಿಗೆ ಮಾಡಲ್ಲ ಇವಳು. ಸದ್ಯ ಅತ್ತೆಗೆ ಮಗು ಮೇಲೆ ಕೋಪ ಇಲ್ಲ. ಅತ್ತೆ ಮನ್ಸು ಕರಗಬೇಕು ಅಂದರೆ ಅದು ನಚ್ಚಿಯಿಂದ ಮಾತ್ರ ಸಾಧ್ಯ, ಬೇರೆ ದಾರಿನೇ ಇಲ್ಲ. ತಗೋ ಇದು, ನನಗೆ ಬೇಡ, ನನಗೇನು ತಲೆನೋವಿಲ್ಲ, ತಗೊಂಡು ಹೋಗು. ಅಯ್ಯೋ ಬೇಡ ಅಂತ ಹೇಳಿದ್ನಲ್ಲ, ದಯವಿಟ್ಟು ನೀನು ಕೈ ಮುಗಿತೀನಪ್ಪ, ಹೋಗು. ನನ್ನ ಕಣ್ಮುಂದೆ ಇದ್ದರೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ, ಹೋಗು. ಅಯ್ಯಯ್ಯೋ, ನಂಗೆ ಬೇಡ ಅಂತ ಹೇಳಿದ್ನಲ್ಲ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗು, ನಂಗೆ ಬೇಡ, ಮುಚ್ಚೋದನ್ನ. ಶೋ ದೇವ್ರೇ, ಏನಪ್ಪ ಇಷ್ಟೊಂದು ಕೈಲಿ ಹಚ್ಕೊಂಡಿದ್ಯಾ ನೀನು? ಅಯ್ಯೋ, ಏನು ಹುಡುಗನೋ ಏನೋ ಇವನು. ಹಿಂಗೆ ಹಚ್ಕೋತಾರಾ? ಕಣ್ಣಿಗೆ ಉಚ್ಕೊಂಡ್ರೆ ಕಣ್ಣೆಲ್ಲ ಉರಿಯತ್ತೆ. ಅತ್ತೆ ಯಾರ ಜೊತೆ ಬೇಕಾದರೂ ಕೋಪ ಮಾಡ್ಕೋಬೋದು, ಆದರೆ ನಚ್ಚಿ ಜೊತೆ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ಚೆನ್ನಾಗಿ ಒರೆಸಿದ್ದೀನಿ, ಹೋಗಿ ಕೈ ತೊಳ್ಕೊ ಆಯ್ತಾ? ಹೋಗು. ಬೇಡ ಅಂತ ಹೇಳದ್ನಲ್ಲಪ್ಪ, ನಿನ್ನ ಕೈ ಮುಗಿತೀನಿ, ಹೋಗು ಪ್ಲೀಸ್. ಹೋಗಪ್ಪ, ನನ್ನನ್ನು ಒಬ್ಬಳನ್ನೇ ಬಿಟ್ಬಿಡು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅರೆ, ನಚ್ಚಿನ ಕಳ್ಸೇ ಬಿಟ್ರು ಅಂದ್ರೆ ನಚ್ಚಿಯಿಂದನೂ ಅತ್ತೆ ಮನ್ಸು ಕರಗಲಿಲ್ಲ. ಅಯ್ಯೋ, ಮುಂದೇನ್ ಕತೆ? ನಮ್ಮಿಬ್ರು ಫೋಟೋ ತೆಗಿ. ಸುಪ್ರೀತ್, 500 ರೂಪಾಯಿ ಇದೆಯಾ? ಹಾಂ ಇದೆ. ಅವನಿಗೆ ಕೊಡು. ಫೋಟೋ ತೆಗ್ದಿದ್ದಾನಲ್ಲ, ಟಿಪ್ಸ್ ಅಂತ ಇಟ್ಕೊಳ್ಳಿ. ನೆನ್ನೆ ಟಿಪ್ಸ್ ಬೇಡ ಅಂತ ಬಿಲ್ಡಪ್ ಕೊಟ್ಟೆ, ಇವತ್ತು ಅದೇ ಟಿಪ್ಸ್ನ ಕೈಲಿ ಇಟ್ಕೊಂಡು ಜಪ ಮಾಡ್ತಿದ್ಯಾ? ನೋಡ್ದ್ಯಾ, ನೀನು ಒಂದು ದಿನ ದುಡ್ದು ಉಳಿಸೋದನ್ನ ಒಂದೇ ಸೆಕೆಂಡ್ಗೆ ಟಿಪ್ಸಾಗಿ ಕೊಡಿಸ್ದೆ. ನನಗೆ ಅವಮಾನ ಮಾಡಬೇಕು ಅಂತಾನೆ ಅಲ್ವಾ ಹೀಗೆಲ್ಲ ಮಾಡ್ತಾ ಇರೋದು? ಚಚೆ, ನಿನಗೆ ಹೆಲ್ಪ್ ಆಗಲಿ ಅಂತಾನೆ ಮಾಡಿದ್ದು. ನಿನಗೆ ನನ್ನ ಮೇಲೆ ಗಂಡ ಅನ್ನೋ ಗೌರವ ಇಲ್ಲ, ಮನುಷ್ಯ ಅನ್ನೋ ಬೆಲೆನೂ ಇಲ್ವಾ? ಈ ಪ್ರಪಂಚದಲ್ಲಿ ದುಡ್ಡಿದ್ರೇನೆ ಬೆಲೆ. ನಿನ್ನ ಹತ್ರ ದುಡ್ಡಿದೆಯಾ? ದುಡ್ಡೇ ಎಲ್ಲ ಅಲ್ಲ ದಿವ್ಯಾ. ಇದನ್ನ ದುಡ್ಡಿರೋರು ಹೇಳಿದ್ರೆ ಒಂದು ಮರ್ಯಾದೆ, ನಿನ್ನಂತ ಬಿಕಾರಿ ಹೇಳಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ದಿವ್ಯಾ ಪ್ಲೀಸ್, ಅಷ್ಟೊಂದು ಕೀಳಾಗಿ ನೋಡ್ಬೇಡ. ನೀನವನ ಜೊತೆ ಕ್ಲೋಸ್ ಆಗಿ ನಡ್ಕೋತಿದ್ದಾಗ ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ನಾನು ನಿನ್ನ ಗಂಡ ದಿವ್ಯಾ, ಅದನ್ನು ಮರಿಬೇಡ.
ನನ್ನ ಮೇಲೆ ನಿನಗೆ ಎಷ್ಟಾದರೂ ಕೋಪ ಇರಲಿ, ಆದರೆ ಈ ಮಟ್ಟಕ್ಕೆ ಮಾತ್ರ ಇಳಿಬೇಡ. ನನ್ನ ಹೆಂಡ್ತಿನ ಇನ್ನೊಬ್ಬನ ಜೊತೆ ನೋಡಿದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನಗೆ ಉರ್ಸೋಕ್ಕೆ ಅಂತಾನೆ ನೀನು ಈ ಥರ ಮಾಡಿದೆ ಅಲ್ವಾ? ಹಲೋ, ನಿನ್ನ ನಾನು ಯಾಕೋ ಉರಿಸ್ಲಿ? ನೀನಾಗಿ ನೀನೇ ಉರ್ಕೊಂಡ್ರೆ ಅದು ನನ್ನ ತಪ್ಪಲ್ಲ. ಅಷ್ಟಕ್ಕೂ ಅಂಥ ದೊಡ್ಡ ಆಫೀಸಲ್ಲಿ ಇದೆಲ್ಲ ಕಾಮನ್. ನಿನ್ನ ಥರ ಚಿಲ್ಲರೆ ದುಡಿಯೋರಿಗೆ ಇದೆಲ್ಲ ಹೊಸದು ಅಷ್ಟೆ. ಅಷ್ಟು ದೊಡ್ಡ ಆಫೀಸು, ಶ್ರೀಮಂತ ಓನರು, ನಿನಗಷ್ಟು ದುಡ್ಡು ಕೊಡ್ತಾನೆ ಅನ್ನೋ ಕಾರಣಕ್ಕೆ ನೀನು ಈ ಥರ ನಡ್ಕೊಳ್ಳೋದಲ್ವಾ? ಹಾಗೆ ಅನ್ಕೋ, ನನಗೇನು ಲಾಸ್ ಇಲ್ಲ. ಅದು ಯಾವುದು ಶಾಶ್ವತ ಅಲ್ಲ ದಿವ್ಯಾ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ನೆಟ್ಟಗಿರುತ್ತೆ. ಈ ರೀತಿ ಉಪದೇಶ ಕೊಡೋದನ್ನ ಬಿಟ್ಟು ಯಾವ್ದಾದ್ರೂ ಮರದ ಕೆಳಗಡೆ ಟವಲ್ ಹಾಕೊಂಡು ಕುತ್ಕೋ. ಅಷ್ಟೋ ಇಷ್ಟೋ ಭಿಕ್ಷೆನಾದ್ರೂ ಬೀಳುತ್ತೆ. ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆನೇ ಸಿಗ್ತಿದೆ. ಅದಕ್ಕೂ ಹಚ್ತೀನಿ ನೀರು. ಹಾಂ, ಇದಾಯ್ತು. ರಿತು, ಇದನ್ನು ತಗೊಂಡು ಹೋಗಿ ಮೇಲ್ಗಡೆ ಒಣಗಾಕಿಡು. ಹಾಂ, ಹುಷಾರು. ಅಕ್ಕ, ನೀನು ಹೇಳಿದ ಎಲ್ಲ ಕೆಲಸನೂ ಮಾಡಿದಾಯ್ತು. ಇನ್ನೇನಾದರೂ ಮಾಡೋದು ಬಾಕಿ ಇದೆಯಾ? ಇನ್ನೇನೇ ಇಲ್ಲ ಕಣೆ, ಈ ಮಿಕ್ಕಿದ್ದೆಲ್ಲ ಪುರೋಹಿತರೆ ತೊಗೊಂಬರ್ತಾರೆ. ನೀನೇನಿದ್ರು ಪೂಜೆಗೆ ತಯಾರಿ ಮಾಡ್ಕೊ. ಹೂವು, ಹಣ್ಣು, ಕಾಯಿ, ತಾಂಬೂಲಕ್ಕೆ ವೀಳ್ಯದೆಲೆ, ಅಡಿಕೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಸಾಕು. ಸರಿ ಅಕ್ಕ, ಮಾಡ್ಕೋತೀನಿ. ಸತ್ಯ, ಏನು ಯೋಚನೆ ಮಾಡ್ತಿದ್ಯಾ? ಚಿಕ್ಕತ್ತೆ, ಅದು ಎಲ್ಲಿ ಕಳ್ದೋಗಿದ್ಯಾ? ಹೋಗಿ ಅರ್ಶಿನ ಕುಂಕುಮ ರೆಡಿ ಮಾಡ್ಕೊ. ಊರ್ಮಿಳಾ, ನಾನು ನಿನಗೆ ಕೆಲಸ ಹೇಳಿದ್ರೆ ನೀನು ಇವಳಿಗೆ ಹೇಳ್ತೀಯ? ನಿನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಡು, ರಿತು ಮಾಡ್ತಾಳೆ. ಇವಳೇನು ಮಾಡೋದು ಬೇಕಾಗಿಲ್ಲ. ಅಲ್ಲ ಅಕ್ಕ, ಸತ್ಯ ಯಾಕೆ ಮಾಡಬಾರ್ದು? ಓ, ನಿಮ್ಮ ಅತ್ತೆ ಸೊಸೆ ಜಗಳ ಇನ್ನೂ ಮುಗ್ದಿಲ್ವಾ? ಅಕ್ಕ, ಭಾಗ್ಯನ ಜೊತೆ ಕೊಡೋ ವಸ್ತುಗಳೆಲ್ಲ ರೆಡಿ ಮಾಡಾಯ್ತು. ಬೇರೆ ಏನಾದರೂ ಮಾಡಬೇಕಾ? ಊರ್ಮಿಳಾ, ಇವಳಿಗೆ ನೀನೇನ ಕೆಲಸ ಹೇಳಿದ್ದು? ಅದು ಅಕ್ಕ, ಅವ್ರು ಮಾಡ್ತೀನಿ ಅಂತಂದ್ರು. ಅದಕ್ಕೆ ಮಾಡಿಸ್ಬಿಡ್ತೀಯಾ? ನಿನಗೆ ಹೇಳಿದ್ದೆ ತಾನೇ ಇವಳ ಹತ್ರ ಯಾವುದೇ ಕೆಲಸ ಮಾಡಿಸ್ಬೇಡ ಅಂತ. ಮತ್ತ್ಯಾಕೆ ಮಾಡಿಸ್ತಾ ಇದೀಯಾ? ಓ, ನೀನು ನನ್ನ ಮಾತೇ ಕೇಳದೆ ಇರೋ ಥರ ಆಗ್ಬಿಟ್ಟೆ ಅಲ್ಲ? ಇಲ್ಲ ಅಕ್ಕ, ಪೂಜೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ ಅಲ್ವಾ, ಅದಕ್ಕೆ ಎಲ್ಲರೂ ಸೇರಿ ಹಂಚ್ಕೊ. ಯಾಕೆ ನಾನು ನೀನು ಇಲ್ವಾ ಕೆಲಸ ಮಾಡೋದಕ್ಕೆ? ಸಾಲಿಲ್ಲ ಅಂದರೆ ರಿತುಗೆ ಹೇಳು, ಅವಳು ಮಾಡ್ತಾಳೆ. ಅದು ಬಿಟ್ಟು ನಿನಗೆ ಬೇಕಾದ ಹಾಗೆ ನೀನು ಮಾಡೋದಾದರೆ ನನ್ನನ್ನು ಯಾಕೆ ಕೇಳ್ತೀಯ? ಇನ್ಮೇಲೆ ನನ್ನನ್ನು ಏನೂ ಕೇಳಬೇಡ. ಅಯ್ಯೋ ಅಕ್ಕ, ಹಾಗೆಲ್ಲ ಏನೂ ಇಲ್ಲ. ಬೇಜಾರಾಗಿದೆ. ನಿಮ್ಮ ಕೆಲಸ ನನ್ನ ಕೆಲಸ ಅಲ್ವಾ, ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು, ಅದಕ್ಕೆ ಒಪ್ಕೊಂಡಿದ್ದೆ ಅಷ್ಟೇ. ನಾಳೆ ಈ ಮನೆಯಲ್ಲಿ ನಿನ್ನ ಸ್ಥಾನ ನನಗೆ ಬೇಕು, ಬಿಟ್ಕೊಡು ಅಂತ ಕೇಳ್ತಾಳೆ. ಕೊಟ್ಬಿಡ್ತೀಯಾ? ಹಾಗಂದ್ರೆ ಏನಕ್ಕ? ನನಗೆ ಅರ್ಥ ಆಗಲಿಲ್ಲ. ಆಗೋದು ಬೇಡ, ಕೆಲಸ ಮುಂದುವರ್ಸು. ಸಾರಿ ಅಕ್ಕ, ನನ್ನಿಂದ ನೀವು ಬಯಸ್ಕೊಳ್ಳೋ ಥರ ಆಯಿತು.
ಪರವಾಗಿಲ್ಲ ಪದ್ಮ ಅವರೇ. ಅಕ್ಕ ಏನೋ ಮನ್ಸಿಗೆ ಹಚ್ಕೊಂಡಿದ್ದಾಳೆ. ಅದು ತಿಳಿಯಾದ್ಮೇಲೆ ಅವಳೇ ಬಂದು ನನ್ನ ಹತ್ರ ಮಾತಾಡ್ತಾಳೆ. ನೀವು ಬೇಜಾರು ಮಾಡ್ಕೋಬೇಡಿ. ಸತ್ಯ, ನೀನು ಅಷ್ಟೇ. ಆದರೆ ಹೋಗಿ ಅಕ್ಕನ ಹತ್ರ ಮಾತಾಡ್ಸು. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಿಮ್ಮ ಅತ್ತೆ ಸೊಸೆ ಲವ್ ಸ್ಟೋರಿ ಮಧ್ಯೆ ಈ ರೀತಿ ಗಲಾಟೆ ನೋಡೋದಕ್ಕೆ ಆಗ್ತಿಲ್ಲ. ಏನು? ಸರಿ ಚಿಕ್ಕತ್ತೆ. ಅತ್ತೆ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅತ್ತೆ. ಆದ್ರೆ ಅದನ್ನ ನಾನು ನಿಮಗೆ ಹೇಗೆ ಹೇಳಲಿ? ಅತ್ಗೆ, ಈ ನಚ್ಚಿ ಬಂದ್ಮೇಲಿಂದ ನಾನಂತೂ ಇಂಡೋರ್ ಗೇಮ್ಸ್ನ ಆಡೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಅದೇ ಮತ್ತೆ ಬರೀ ಏಳೋದು ಬೀಳೋದೇ ಆಗೋಯ್ತು. ಅವನ ಜೊತೆ ಸೇರ್ಕೊಂಡು ನೀನು ಚಿಕ್ಕ ಹುಡುಗಿ ಥರನೇ ಆಡ್ತಿದ್ಯಾ. ಅತ್ಗೆ, ನಾನಿನ್ನೂ ಚಿಕ್ಕ ಹುಡುಗಿನೇ. ಅದರಲ್ಲೂ ನಚ್ಚಿ ಬಂದ್ಮೇಲೆ ನಾನಿನ್ನೂ 10 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀನಿ. ಏನೇ ಹೇಳಿ ಅತ್ಗೆ, ನಚ್ಚಿ ಮನೆಗೆ ಬಂದ್ಮೇಲಿಂದ ನನ್ನ ಪ್ರಪಂಚನೇ ಚೇಂಜ್ ಆಗಿರೋ ಥರ ಇದೆ. ಮತ್ತೆ ಪದ್ಮ ಅವರು ಎಷ್ಟು ಒಳ್ಳೆಯವರಲ್ವಾ? ನಿಜ ರೀತು, ಅದೇನೋ ಹೇಳ್ತಾರಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗೋದು ಅಂತ. ಆ ಮಾತು ನಮ್ಮನೆಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಪದ್ಮ ನಚ್ಚಿ ಇಬ್ರು ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಹೊಂದ್ಕೋತಾರೆ ಅಲ್ವಾ? ಏ ಹುಡುಗಿ, ಪದ್ಮಾ ವಿಷಯದಲ್ಲಿ ನಮ್ಮ ಯಜಮಾನರು ತಲೆ ಕೆಡಿಸಿದ್ ಸಾಲದು ಅಂತ ಈ ಚಿಕ್ಕ ಹುಡುಗಿ ತಲೆ ಕೆಡಿಸ್ತಾ ಇದೀಯಾ? ಅಯ್ಯೋ ದೊಡ್ಡಮ್ಮ, ಈಗ ಅದಕ್ಕೆ ಏನಂದ್ರು ಅಂತ ನಾನು ಹೇಳಿದ್ದಕ್ಕೆ ಹೂ ಅಂತ ಹೇಳಿದ್ರು ಅಷ್ಟೇ. ನೀನ್ ಸುಮ್ಮನೆ ಇರೋ ರೀತು. ಇವಳ ಜೊತೆ ಸೇರ್ಕೊಂಡು ದಿನೇ ದಿನೇ ನೀನು ಎದುರುತ್ರ ಕೊಡಕ್ ಶುರು ಮಾಡಿದ್ಯಾ. ಇನ್ನೊಂದು ಸತಿ ಏನಾದರೂ ಆ ಪದ್ಮ ಒಳ್ಳೆಯವಳು ಗಿಳ್ಳೆಯವಳು ಅಂದ್ರೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಅಯ್ಯೋ, ಏನ್ ಲಾಜಿಕ್ ದೊಡ್ಡಮ್ಮ ನಿಮ್ದು, ನನಗಂತೂ ಅರ್ಥನೇ ಆಗಲ್ಲ. ಅದರಲ್ಲೂ ನೀವು ಯಾಕೆ ಬೈತಾ ಇದ್ದೀರಾ ಅಂತ ಮೊದಲೇ ಅರ್ಥ ಆಗಲ್ಲ. ಮುಂಚೆ ಎಲ್ಲ ಪದ್ಮ ಅವ್ರನ್ನ ಎಷ್ಟು ಹೊಗಳ್ತಿದ್ರಿ, ಆದ್ರೆ ಇತ್ತೀಚೆಗೆ ಅವ್ರ ಹೆಸರು ಕೇಳಿದ್ರೆ ಸಾಕು ಊರ 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 ಅಂತ ಇದ್ದೀರಾ. ದೊಡ್ಡಮ್ಮ, ಪದ್ಮ ಅವರು ನಿಜವಾಗ್ಲೂ ಒಳ್ಳೆಯವ್ರೆ. ಯಾರು ಹೇಗೆ ಅಂತ ನೀನ್ ನನಗೆ ಹೇಳ್ಕೊಡಕ್ ಬರಬೇಡ. ಸರಿ, ಆದ್ರೆ ನನಗೆ ವ್ಯಾಲಿಡ್ ರೀಸನ್ ಆದ್ರೂ ಕೊಡಿ, ಪದ್ಮ ಅವರು ಯಾಕೆ ನಿಮಗೆ ಆಗಲ್ಲ ಅಂತ. ಕಾರಣ ಬೇಕಾ? ನಿಮ್ಮಪ್ಪನ್ನ ಮೋಸ ಮಾಡಿ ಬುಟ್ಟಿಗೆ ಹಾಕೊಂಡು ನಿನ್ನ ಅಮ್ಮನಿಗೆ ಮೋಸ ಮಾಡಿದಾಳೆ. ಸಾಕಾ ಕಾರಣ, ಅಥವಾ ಇನ್ನೂ ಏನಾದರೂ ಕೊಡ್ಲಾ? ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡ್ಬಿಟ್ರಿ ಅತ್ತೆ. ರಿತುಗೆ ಇಂಥ ದೊಡ್ಡ ಸತ್ಯ ಹೇಳ್ಬಿಟ್ರಲ್ಲ, ಅದನ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ ಅತ್ತೆ. ದೊಡ್ಡಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಿನಗೆ ಗೊತ್ತಿಲ್ಲದೆ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಆ ಪದ್ಮ ಲಕ್ಷ್ಮಣನ 2ನೇ ಹೆಂಡತಿ.
ಪದ್ಮ ಊರ್ಮಿಳಂಗೆ ಸವತಿ, ನಿನಗೆ ಮಲತಾಯಿ. ಇಲ್ಲ, ನಾನಿದನ್ನು ನಂಬಲ್ಲ. ಅಪ್ಪ ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡಮ್ಮ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇದು ಜೋಕ್ ಮಾಡೋ ವಿಷಯನ ಋತು? ಹಾ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಇದೇ ಸತ್ಯ. ಈ ಕಹಿ ಸತ್ಯನ ನಿನಗೆ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಊರ್ಮಿಳನ್ ನೆನೆಸ್ಕೊಂಡು ಯೋಚನೆ ಮಾಡು. ಅವಳಿಗೇನಾಗ್ಬೇಡ. ಅದಕ್ಕೆ ಈ ವಿಷಯನ ಹೊರಗಡೆ ಎಲ್ಲೂ ಹೇಳಿಲ್ಲ. ನೀನು ನೋಡಿದ್ರೆ ಶಿವಳ ಜೊತೆ ಸೇರಿಕೊಂಡು ಪದ್ಮ ಒಳ್ಳೆಯವಳು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದೀಯ. ಪದ್ಮ ಒಳ್ಳೆಯವಳಾ? ಅತ್ತಿಗೆ ಅತ್ತಿಗೆ ಅಂತ 3 ಹೊತ್ತು ಇವಳು ಹಿಂದೆನೆ ಸುತ್ತೀಯಲ್ಲ, ಇವಳನ್ನೇ ಕೇಳು. ಇವಳೇ ನಿಜ ಹೇಳ್ತಾಳೆ. ಏ ಹುಡುಗಿ, ಹೇಳು, ಏನು ಸತ್ಯ ಅಂತ ಹೇಳು. ನಿನ್ನ ನಾದ್ನಿ ಕೇಳ್ತಾ ಇದ್ದಾಳಲ್ಲ. ಗೊತ್ತಾಯ್ತಾ? ಹೇಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ದಾಳೆ ನೋಡು. ರಿತು, ಇವಳೆಲ್ಲಿ ನಿಜ ಹೇಳ್ತಾಳೆ? ತಪ್ಪು ಮಾಡಿದವ್ರಿಗೆ ಆ ಧೈರ್ಯ ಇರಲ್ಲ. ಆ ಪದ್ಮನ್ನ ನಮ್ಮನೆ ಕರ್ಕೊಂಡ್ಬಂದಿದ್ದೆ ಇವಳು. ಅದು ಆ ಪದ್ಮ ನಿಮ್ಮ ಅಪ್ಪನ 2ನೇ ಹೆಂಡತಿ ಅಂತ ಗೊತ್ತಾದ ಮೇಲೂ ಶಿವಳು ಅವಳನ್ನು ನಮ್ಮನೆ ಕರ್ಕೊಂಡು ಬಂದಿದ್ದಾಳೆ. ಇದು ನಮ್ಮ ಯಜಮಾನ್ರ ಜಾತಕ. ಇತ್ತೀಚೆಗೆ ಅವ್ರು ಯಾಕೋ ತುಂಬಾ ಮಂಕಾಗಿರ್ತಾರೆ. ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ. ಅವ್ರೇನೋ ಹೇಳ್ಕೊತಾನೂ ಇಲ್ಲ. ನಿನ್ನ ಗಂಡನ ಜಾತಕದಲ್ಲಿ ದಾಂಪತ್ಯ ದೋಷ ಇದೆ. ಸಮಾಧಾನ ಮಾಡ್ಕೊ. ಮುಟ್ಬೇಡಿ ನನ್ನ. ರಿತು, ಯಾಕೆ? ಏನಾಯ್ತು? ಜೊತೆಗೆ ಇದ್ದು ಎಂತ ನಂಬಿಕೆ ದ್ರೋಹ ಮಾಡ್ಬಿಟ್ರಿ, ಮೋಸ ಮಾಡ್ಬಿಟ್ರಿ. ನಮ್ಮಮ್ಮಂಗೆ ಯಾಕೆ ನೀವು ಈ ತರ ಮಾಡಿದ್ರಿ? ಅವ್ರೇನ್ ಮಾಡಿದ್ರು ನಿಮ್ಗೆ? ನಿಮ್ಗೆಲ್ಲ ಗೊತ್ತಿದ್ದೆ ಅಲ್ವಾ ಪದ್ಮನ್ನ ಮತ್ತೆ ನಚ್ಚಿನ ಮನೆ ಕರ್ಕೊಂಡ್ ಬಂದಿದ್ದು? ಅವರಿಬ್ರು ಅಪ್ಪನ್ 2ನೇ ಫ್ಯಾಮಿಲಿನ. ಇದು ನಿಮಗ್ ಗೊತ್ತಿತ್ತಾ? ಅರಿತು, ಇಲ್ಲೋಡು, ನನ್ನ ಮಾತು ಕೇಳು ಪ್ಲೀಸ್. ಯಾಕೆ ಕೇಳ್ಬೇಕು? ನಿಮ್ ಮಾತನ್ನ ನಾನು ಯಾಕೆ ಕೇಳ್ಬೇಕು? ಯಾವ ನಂಬಿಕೆ ಮೇಲೆ ಇನ್ಮೇಲೆ ನಿಮ್ ಮಾತನ್ನ ನಾನು ಕೇಳ್ಬೇಕು? ನಿಮ್ಮನ್ನ ನಾನು ಎಷ್ಟು ನಂಬಿದ್ದೆ. ನೀವೇ ಹೀಗ್ ಮಾಡ್ಬಿಟ್ರೆ ನಾನ್ ಮತ್ತಿನ್ ಯಾರನ್ನ ನಂಬೇಕು? ರಿತು, ಸ್ವಲ್ಪ ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಕರೆಕ್ಟು. ನೀವು ಅವ್ರ ಪರ ಅಲ್ವಾ, ಅದಕ್ಕೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ.
ನಮ್ಮಮ್ಮಂಗೆ ಮೋಸ ಮಾಡಿರೋನ್ನ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನು ಕೂಡ. ನೀವು ಪದ್ಮ ಅವರು ತುಂಬಾ ಒಳ್ಳೆಯವರು ಅಂತ ನಂಬಿ ಇಷ್ಟು ದಿನ ಕೆಟ್ಟ ಕೆಲಸ ಮಾಡ್ತಿದ್ದೆ ಅಂತ ಅನ್ನಿಸ್ತಿದೆ. ದೊಡ್ಡಮ್ಮ ಹೇಳಿದ್ದೆ ಸರಿ. ರಿತು, ಇಲ್ಲಿ ಕೇಳು, ಇದ್ರಲ್ಲಿ ಬರೀ ಪದ್ಮ ಅವ್ರ ತಪ್ಪಿಲ್ಲ, ಚಿಕ್ಕ ಮಾವಂದು ತಪ್ಪಿದೆ. ಪದ್ಮ ಅವ್ರು ಕೆಟ್ಟವ್ರಲ್ಲ ರಿತು. ಮತ್ತೆ ನಮ್ಮಮ್ಮ ಕೆಟ್ಟವ್ರಾ? ಈ ಮನೆಗೆ ನೀವು ಬಂದಾಗ ಮೊದಲು ಸಪೋರ್ಟ್ ಮಾಡಿದ್ದೆ ನಮ್ಮಮ್ಮ. ಅಮ್ಮಂಗೆ ನಿಮ್ಮ ಮೇಲೆ ಅದೆಷ್ಟು ಪ್ರೀತಿ, ನೀವು ಅಂದ್ರೆ ಅವ್ರಿಗೆ ಎಷ್ಟು ಗೌರವ. ಅಂತ ಅಮ್ಮಂಗೆ ನೀವು ಮೋಸ ಮಾಡ್ಬಿಟ್ರಲ್ಲ, ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಇಲ್ಲ ರಿತು, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ನಾನು ಚಿಕ್ಕತ್ತೆಗೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖನ ಇಟ್ಕೊಂಡು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊತಾ ಇದ್ದೀರಾ? ಒಟ್ಟಿನಲ್ಲಿ ನಮಗಿಂತ ಆ ಪದ್ಮ ಅವರೇ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆದ್ರು ಅಲ್ವಾ? ರಿತು, ಕರಿಬೇಡಿ ನನ್ನ, ಕರಿಬೇಡಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋದಿಲ್ಲ, ಏನು ಹಂಚ್ಕೊಳ್ಳೋದು ಇಲ್ಲ. ಐ ಹೇಟ್ ಯು.